ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ವೆ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ರೈಲ್ವೆ ಅಪ್ಲಿಕೇಶನಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ, ನಿಮಗೆ ಜನರಲ್ ಟಿಕೆಟ್ಸ್ನ ಬುಕ್ ಮಾಡೋದಕ್ಕೆ ಮೊದಲು ಒಂದು ಅಪ್ಲಿಕೇಶನ್ ಇತ್ತು, ಅದು UTS ಅಪ್ಲಿಕೇಶನ್ ಅಂತ. ಅದರಲ್ಲಿ ನೀವು ಅನ್ರಿಸರ್ವ್ ಟಿಕೆಟ್ಸ್ನ ನೀವು ಬುಕ್ ಮಾಡ್ಬೋದಾಗಿತ್ತು. ಅಂದರೆ ನೀವು ಜನರಲ್ ಟಿಕೆಟ್ನ ಬುಕ್ ಮಾಡ್ಕೋಬೋದು. ನೀವು ಕಾಮನ್ ಆಗಿ ಈಗ ಬೇರೆ ಅಪ್ಲಿಕೇಶನ್ಗಳಲ್ಲಿ ಕನ್ಫರ್ಮ್ ಟಿಕೆಟ್ ಆಗಿರ್ಬೋದು, ಈ ರೀತಿ ಅಪ್ಲಿಕೇಶನ್ಗಳಲ್ಲಿ ಸ್ಲೀಪರ್ ಮತ್ತು AC ಕೋಚ್ನಲ್ಲಿ ನೀವು ಬುಕ್ನ ಮಾಡ್ತೀರಾ. ಆದರೆ ಜನರಲ್ ಟಿಕೆಟ್ನಲ್ಲಿ ಬುಕ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಿದ್ರು, UTS ಅಂತ. ಆದರೆ ಅದರಿಂದ ಈಗ ಮತ್ತೆ ಅದು ರೈಲ್ ಒನ್ ಅಪ್ಲಿಕೇಶನ್ಗೆ ಅದು ಮೈಗ್ರೇಟ್ ಆಗ್ತಾ ಇದೆ. ಅಂದರೆ ಅಪ್ಲಿಕೇಶನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತು ಅಪ್ಲಿಕೇಶನಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ, ಮತ್ತು ಮೊದಲು UTSನಲ್ಲಿ ಯಾವ ರೀತಿ ಇತ್ತು, ಮತ್ತು ನಿಮಗೆ ರೈಲ್ ಒನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಇಂಟರ್ಫೇಸ್ನ ಕೊಟ್ಟಿದ್ದಾರೆ ಅಂತ ಎಲ್ಲನೂ ಕೂಡ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲು ನಾನು UTS ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈ UTS ಅಪ್ಲಿಕೇಶನಲ್ಲಿ ಮೊದಲಿಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಇರುತ್ತೆ, ಮತ್ತು ಇದರಲ್ಲೂ ಕೂಡ ನೀವು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಮತ್ತು ಏನೇನೆಲ್ಲ ಆಪ್ಷನ್ಸ್ ಇದೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ನಿಮಗೆ ಇಂಡಿಯನ್ ರೈಲ್ವೆ ಟಿಕೆಟ್ ಬಗ್ಗೆ ಎಲ್ಲನೂ ಕೂಡ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲು UTS ನೋಡೋದಾದರೆ ಇಲ್ಲಿ ಜರ್ನಿ ಟಿಕೆಟ್ ಅಂತ ಬರುತ್ತೆ. ನಿಮಗೆ ಜರ್ನಿ ಟಿಕೆಟ್ ಅಂದರೆ ನೀವೇನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಇಂಡಿಯನ್ ರೈಲ್ವೇಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಜರ್ನಿ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ಅದು ನೀವು ಅನ್ರಿಸರ್ವ್ ಟಿಕೆಟ್. ಇದರಲ್ಲಿ ನೋಡ್ತಾ ಇರ್ಬೋದು, ನೀವೇನಾದರೂ ಪೇಪರ್ಲೆಸ್ ಆಗಿ ನೀವೇನಾದರೂ ಟ್ರಾವೆಲ್ ಮಾಡ್ತೀನಿ ಅಂದರೆ ಇಲ್ಲಿ ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಇದರಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಸ್ಟೇಷನ್ಗೆ ಹೋಗಿ ಏನಾದರೂ ಪ್ರಿಂಟ್ನ ತೆಗಿತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಬುಕ್ ಆ್ಯಂಡ್ ಪ್ರಿಂಟ್ ಪೇಪರ್ ಅಂತ. ಈಗ ನಾವು ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನಿಮಗೆ ಕೆಳಗಡೆ ಡಿಪಾರ್ಟ್ ಫ್ರಮ್ ಮತ್ತು ಗೋಯಿಂಗ್ ಟು ಅಂತ ಬರುತ್ತೆ. ನೀವು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದ್ದೀರ ಅಂತ ನೀವು ಸ್ಟೇಷನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಟ್ರೈನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಅಲ್ಲಿ ನೆಕ್ಸ್ಟ್ ಟ್ರೈನ್ ಯಾವಾಗ ಇದೆ ಅಂತ ಅಲ್ಲಿ ತೋರಿಸುತ್ತೆ. ಅಂದರೆ 3 to 4 hours ಒಳಗಡೆ ನಿಮಗೆ ಟ್ರೈನ್ ಇರುತ್ತೆ ಇಲ್ಲೋ ಅಂತ ತೋರಿಸುತ್ತೆ. ಮತ್ತು ಈ ಕಡೆ ನೀವು ಗೆಟ್ ಫೇರ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೀವು ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀರೋ ಅಲ್ಲಿವರೆಗೂ ನಿಮಗೆ ಟಿಕೆಟ್ ಪ್ರೈಸ್ ಕೂಡ ಬರುತ್ತೆ. ನಿಮಗೆ ಇದನ್ನು ನೀವು ಮಾಡಿ ನೋಡ್ಕೋಬೋದು. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಯಾವ ರೀತಿ ಬುಕ್ ಮಾಡೋದು ಫುಲ್ ಪ್ರೊಸೀಜರ್ನ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೋಡಿ, ಮತ್ತು ನೀವು ಟಿಕೆಟ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬುಕ್ಕಿಂಗ್ ಹಿಸ್ಟ್ರಿ ಪಡ್ಕೋಬೋದು. ಮತ್ತು ಇಲ್ಲಿ ಶೋ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಟಿಕೆಟಲ್ಲಿ ಶೋ ಆಗುತ್ತೆ. ನೀವು ಬುಕ್ ಮಾಡಿರೋ ಟಿಕೆಟೆಲ್ಲ ಅಲ್ಲಿ ಶೋ ಆಗುತ್ತೆ. ಮತ್ತು ವ್ಯಾಲೆಟ್ ಅಂದರೆ ನಿಮ್ಮ ರೈಲ್ವೆ ವ್ಯಾಲೆಟ್ ಇಲ್ಲಿ ಇರುತ್ತೆ. ಈ ವ್ಯಾಲೆಟ್ನ ನೀವು ಕೂಡ ನೋಡ್ಕೋಬೋದು. ಈಗ ನಾನು ಲಾಗಿನ್ ಮಾಡ್ಕೊಂಡಿಲ್ಲ, ಲಾಗಿನ್ ಮಾಡಿದರೆ ಬರುತ್ತೆ. ಮತ್ತು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪ್ರೊಫೈಲ್ ನೋಡ್ಬೋದು. ಮತ್ತು ಟ್ರಾನ್ಸಾಕ್ಷನ್ ಕೂಡ ಚೆಕ್ ಮಾಡ್ಬೋದು. ಅದೇ ರೀತಿ QR ಬುಕ್ಕಿಂಗ್ ಅಂದರೆ ನೀವೇನಾದರೂ ಸ್ಟೇಷನಲ್ಲಿ ಹೋಗಿ ಬುಕ್ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಸ್ಟೇಷನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದು QR ಕೋಡ್ನ ಕೊಟ್ಟಿರ್ತಾರೆ. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿಂದ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೂ ನೀವು ಟಿಕೆಟ್ನ ಬುಕ್ ಮಾಡ್ಕೋಬೋದು. ಈ ರೀತಿ ಒಂದು ಆಪ್ಷನ್ ಇದೆ. ಮತ್ತು ಕ್ವಿಕ್ ಬುಕ್ಕಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ ನೀವು ಕ್ವಿಕ್ಕಾಗಿ ಅಂದರೆ ಇಮಿಡಿಯೇಟಾಗಿ ನೀವು ಇದರಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಇಲ್ಲಿ ಬುಕ್ ಆ್ಯಂಡ್ ಟ್ರಾವೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಈಗ ನಾನು ಲಾಗಿನ್ ಮಾಡಿಲ್ಲ, ಲಾಗಿನ್ ಮಾಡ್ಕೊಂಡ್ರೆ ಮಾತ್ರ ಓಪನ್ ಆಗುತ್ತೆ. ಯಾಕಂದರೆ ನಾನೀಗ ಲಾಗಿನ್ ಮಾಡ್ಕೊಂಡು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಈಗ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ. ಲಾಗಿನ್ ಆದ ತಕ್ಷಣ ನೀವು ಇಲ್ಲಿ ಬುಕ್ ಆ್ಯಂಡ್ ಟ್ರಾವೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ್ಯಾವ ಸ್ಟೇಷನ್ ಬೇಕೋ ಆ ಸ್ಟೇಷನ್ನ ನೀವು ಇಲ್ಲಿ ಮೊದಲಿಗೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ಅಂದರೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ನೀವು ಇಮಿಡಿಯೇಟಾಗಿ ಅಲ್ಲಿಂದ ಅಲ್ಲಿಗೆ ನೀವು ಸೆಲೆಕ್ಟ್ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಟಿಕೆಟ್ ಬುಕ್ ಆಗುತ್ತೆ. ಇದನ್ನು ನೀವು ಮೊದಲಿಗೆ ಎಲ್ಲಿ ಸೆಟ್ ಮಾಡಬೇಕಂದ್ರೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರೊಫೈಲ್ನಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೊಂದು ಡೀಟೇಲ್ಸ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ. ಚೇಂಜ್ ಜರ್ನಿ ಡೀಟೇಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಕಾಣುತ್ತೆ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಷ್ಟು ಮಂದಿ ಇದ್ದಾರೆ, ಮತ್ತು ನಿಮಗೆ ಎಷ್ಟು ಚೈಲ್ಡ್ ಇದೆ, ಎಷ್ಟು ಅಡಲ್ಟ್ ಇದೆ, ಮತ್ತು ಟ್ರೈನ್ ಟೈಪ್ ಯಾವುದು, ಅದೇ ರೀತಿ ಮತ್ತು ಟಿಕೆಟ್ ಟೈಪ್ ನೋಡ್ತಾ ಇರ್ಬೋದು. ಜರ್ನಿ ಮತ್ತು ರಿಟರ್ನ್ ಟಿಕೆಟ್ ಇರುತ್ತೆ. ಅದೇ ರೀತಿ ಸೆಕೆಂಡ್ ಕ್ಲಾಸಲ್ಲಿ ಮತ್ತು ಫಸ್ಟ್ ಕ್ಲಾಸಲ್ಲಿ ಅಂತ ಕೂಡ ಕೊಟ್ಟಿರ್ತಾರೆ. ಮತ್ತು ಪೇಮೆಂಟ್ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಡನ್ ಅಂತ ಕೊಡಬೇಕು. ನೋಡಿ, ಈ ರೀತಿ ನೀವು ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿ ಬುಕ್ನ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಚೇಂಜ್ ಫ್ರೀಕ್ವೆಂಟ್ ರೂಟ್ ಅಂತ ಇಲ್ಲಿ ರೂಟ್ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ರೂಟ್ ಬೇಕೋ ಆ ರೂಟ್ನ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಕ್ವಿಕ್ ಬುಕ್ಕಿಂಗ್ನಲ್ಲಿ ನೀವು ಈಸಿಯಾಗಿ ಬುಕ್ನ ಮಾಡ್ಬೋದು. ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ಇದರಲ್ಲಿ ಬುಕ್ ಮಾಡ್ಕೋಬೋದು. ಮತ್ತು ಸೀಸನ್ ಟಿಕೆಟ್ ಕೂಡ ಇದರಲ್ಲಿ ಬುಕ್ ಮಾಡ್ಬೋದಿತ್ತು ಮೊದಲು. ಆದರೆ ಈಗ ಈ ಆಪ್ಷನ್ನ ತೆಗೆದಿದ್ದಾರೆ. ಯಾಕಪ್ಪ ಅಂದರೆ ಈಗ ನಿಮಗೆ ರೈಲ್ ಒನ್ ಅಪ್ಲಿಕೇಶನ್ ಬಂದಿದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ರೈಲ್ ಒನ್ ಅಪ್ಲಿಕೇಶನ್ಗೆ ಇದು ಮೈಗ್ರೇಟ್ ಆಗ್ತಾ ಇದೆ. ಈ ಅಪ್ಲಿಕೇಶನ್ ಇನ್ನು ಮುಂದೆ ಇದು ಕ್ಲೋಸ್ ಕೂಡ ಆಗ್ಬೋದು. ಈಗ ರೈಲ್ ಒನ್ ಅಪ್ಲಿಕೇಶನಲ್ಲಿ ನೀವು ಸೀಸನ್ ಟಿಕೆಟ್ನ ಬುಕ್ ಮಾಡ್ಕೋಬೋದು ಈಸಿಯಾಗಿ. ಅದರಲ್ಲೂ ಕೂಡ ಯಾವ ರೀತಿ ಆಪ್ಷನ್ಸ್ ಬಂದಿರುತ್ತೆ ನಾವೀಗ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ರೈಲ್ ಒನ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರೈಲ್ ಒನ್ ಅಪ್ಲಿಕೇಶನ್ ಈ ರೀತಿಯಾಗಿ ಒಂದು ಹೊಸ ಇಂಟರ್ಫೇಸ್ ಜೊತೆಗೆ ಬರ್ತಾ ಇದೆ. ನೋಡ್ತಾ ಇರ್ಬೋದು, ರೈಲ್ ಒನ್ ಅಂತ. ನೋಡಿ, ಈ ರೀತಿ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇದರಲ್ಲಿ ಎಲ್ಲ ರೀತಿ ಇದರಲ್ಲಿ ಕೂಡ ಬುಕ್ ಮಾಡ್ಬೋದು. ಯಾವ ರೀತಿ ಅಂದರೆ ನೀವು UTS ಆ್ಯಪ್ನಲ್ಲಿ ನೀವು ಓನ್ಲಿ ಅನ್ರಿಸರ್ವ್ ಟಿಕೆಟ್ನ ಬುಕ್ ಮಾಡ್ಬೋದಾಗಿತ್ತು. ಆದರೆ ಈ ಅಪ್ಲಿಕೇಶನಲ್ಲಿ ನೀವು ರಿಸರ್ವ್ ಟಿಕೆಟ್ ಮತ್ತು ಅನ್ರಿಸರ್ವ್ ಟಿಕೆಟ್ ಎರಡನ್ನೂ ಬುಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ರಿಸರ್ವ್ ಟಿಕೆಟ್ ಅಂತ ಕೊಡ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ
ನಿಮ್ಗೆ ಇದರಲ್ಲಿ ಸ್ಲೀಪರ್ ಮತ್ತು ಎ ಸಿ ಕೋಚ್ ಎಲ್ಲನೂ ಕೂಡ ಇದರಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಸ್ಲೀಪರ್ ಎ ಸಿ ಆಗಿರ್ಬೋದು, ಇದೇ ರೀತಿ ಥರ್ಡ್ ಎ ಸಿ ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇದರಲ್ಲಿ ಬುಕ್ ಮಾಡ್ಕೋಬೋದು. ಮತ್ತು ಅದೇ ರೀತಿ ಅನ್ರಿಸರ್ವ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದರಲ್ಲಿ ನೀವು ಜನರಲ್ ಟಿಕೆಟ್ನ ಬುಕ್ ಮಾಡ್ಕೋಬೋದು. ನೀವು ಜನರಲ್ ಕೋಚ್ನಲ್ಲಿ ಇದರಲ್ಲಿ ಬುಕ್ ಮಾಡ್ಕೊಳ್ಬೋದು. ಈ ರೀತಿ 2 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ಕೊಟ್ಟಿದ್ದಾರೆ. ಪ್ಲಾಟ್ಫಾರ್ಮ್ ಟಿಕೆಟ್ನು ಇದರಲ್ಲಿ ಈಸಿಯಾಗಿ ಬುಕ್ ಮಾಡ್ಕೊಳ್ಬೋದು. ಇವನ್ನೆಲ್ಲನೂ ಕೂಡ ಯಾವ ರೀತಿ ಬುಕ್ ಮಾಡಬೇಕು ಇದನ್ನು ಲೈವ್ ಆಗಿ ಪ್ರೂಫ್ ಕೂಡ ತೋರಿಸ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಬುಕ್ ಮಾಡೋದು ಅಂತ. ನೀಡಿತಪ್ಪ ಅಂದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇಮಿಡಿಯೇಟಾಗಿ ವಿಡಿಯೋನು ಕೂಡ ಮಾಡಿ ತಿಳಿಸ್ತೀನಿ. ಮತ್ತು ಇಲ್ಲಿ ಸರ್ಚ್ ಟ್ರೈನ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಟ್ರೈನ್ನ ಸರ್ಚ್ ಮಾಡ್ಕೋಬೋದು. ಮತ್ತು ನಿಮ್ಮ ಬುಕ್ ಆಗಿರೋ ಟಿಕೆಟ್ PNR ಸ್ಟೇಟಸ್ ಕೂಡ ನೀವು ತಿಳ್ಕೊಬೋದು. ಮತ್ತು ಕೋಚ್ ಪೊಸಿಷನ್ ಕೂಡ ಇದರಲ್ಲಿ ತಿಳ್ಕೊಬೋದು. ನಿಮ್ಮ ಜರ್ನಿ ಸ್ಟೇಷನ್ ಮತ್ತು ಜರ್ನಿ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕೋಚ್ ಪೊಸಿಷನ್ ಕೂಡ ಇದರಲ್ಲಿ ತಿಳಿಬೋದು. ಮತ್ತು ಟ್ರ್ಯಾಕ್ ಯುವರ್ ಟ್ರೈನ್ ಅಂದರೆ ನಿಮ್ಮ ಟ್ರೈನ್ ಎಲ್ಲಿದೆ ಅಂತ ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು. ಮತ್ತು ನಿಮ್ಮ ಟ್ರೈನಲ್ಲಿ ಆರ್ಡರ್ ಫುಡ್ ಅಂದರೆ ನಿಮ್ಮ ಟ್ರೈನಲ್ಲಿ ನೀವು ಫುಡ್ನ ಆರ್ಡರ್ ಕೂಡ ಮಾಡ್ಕೋಬೋದು. ಮತ್ತು ಫೈಲ್ ರಿಫಂಡ್ ಇರುತ್ತೆ. ಮತ್ತು ಅದೇ ರೀತಿ ರೈಲ್ ಮತದ ಅಂತ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ನಿಮಗೆ ಆಪ್ಷನ್ ಕೂಡ ಈಸಿಯಾಗಿ ಇಂಟರ್ಫೇಸ್ನ ಕೊಟ್ಟಿದ್ದಾರೆ. ನಿಮಗೆ ನೆಕ್ಸ್ಟ್ ಒಂದೊಂದು ಸೆಟ್ಟಿಂಗ್ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಮೈ ಬುಕ್ಕಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೋಡಿ, ಮೈ ಬುಕ್ಕಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಪ್ಕಮಿಂಗ್ ಟ್ರೈನ್ ಯಾವುದಿದೆ ಅಂತ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಕಂಪ್ಲೀಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು, ನಾನು ಇದರಲ್ಲಿ ಆಲ್ರೆಡಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ಅದೆಲ್ಲನೂ ಕೂಡ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು, 3 ಟಿಕೆಟಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಜರ್ನಿನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಒಂದು ವೇಳೆ ನೀವು ಏನಾದರೂ ಟಿಕೆಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರ ಅಂದರೆ ಕ್ಯಾನ್ಸಲ್ ಆಗಿದೆಯಲ್ಲ ನೋಡೋಕ್ಕೆ ಚೆಕ್ ಮಾಡೋದಕ್ಕೆ ಕೆಳಗಡೆ ಕ್ಯಾನ್ಸಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗಿದ್ರೆ ಇಲ್ಲಿ ಶೋ ಆಗುತ್ತೆ. ಮತ್ತು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಟಿಕೆಟ್ಸ್ಗಳು ಕೂಡ ಇಲ್ಲಿ ಶೋ ಆಗುತ್ತೆ. ಈ ರೀತಿ ನಿಮಗೆ ಒಂದು ಬೆಸ್ಟ್ ಇಂಟರ್ಫೇಸ್ನ ಕೊಟ್ಟಿದ್ದಾರೆ. ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದೇ ರೀತಿ ಯು ಅಂತ ಕೆಳಗಡೆ ಪ್ರೊಫೈಲ್ ಬಟನ್ ಕಾಣ್ತಾ ಇದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪ್ರೊಫೈಲ್ನ ಇದರಲ್ಲಿ ನೋಡ್ಕೋಬೋದು. ನೋಡ್ತಾ ಇರ್ಬೋದು, ನನ್ನ ಪ್ರೊಫೈಲ್ ಈ ರೀತಿ ಓಪನ್ ಆಗಿದೆ. ಮತ್ತು ವ್ಯಾಲೆಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅದನ್ನು ಕೂಡ ತೋರಿಸುತ್ತೆ. ಅದೇ ರೀತಿ ನನ್ನ ಪ್ರೊಫೈಲ್ 100% ಕಂಪ್ಲೀಟ್ ಇದೆ. ನೀವು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಏನಾದರೂ ಯೂಸ್ ಮಾಡ್ತಾ ಇದ್ದರೆ. ಅದೇ ರೀತಿ ನೋಡ್ತಾ ಇರ್ಬೋದು, ಕೆಳಗೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡ್ಬೋದು. ಮತ್ತು ಅಕೌಂಟ್ನ ನೋಡ್ಕೋಬೋದು. ಅದೇ ರೀತಿ ಬಯೋಮೆಟ್ರಿಕ್ ಕೂಡ ಆನ್ ಮಾಡ್ಕೋಬೋದು. ಇದನ್ನ ಆನ್ ಮಾಡ್ಕೊಂಡ್ರೆ ನೀವು ಆ್ಯಪ್ನ ಓಪನ್ ಮಾಡ್ಕೋವಾಗ ಲಾಕ್ ಕೇಳುತ್ತೆ. ಅದೇ ರೀತಿ ಟ್ರಾನ್ಸಾಕ್ಷನ್ ಕೂಡ ಇದರಲ್ಲಿ ನೋಡ್ಬೋದು. ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಇದಕ್ಕೆ ಲಿಂಕ್ ಮಾಡ್ಕೋಬೋದು. ಲಿಂಕ್ ಯುವರ್ ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಅದನ್ನ ಎಂಟ್ರಿ ಮಾಡಿಕೊಂಡು ನೀವು ಈಸಿಯಾಗಿ ಲಾಗಿನ್ ಮಾಡ್ಬೋದು. ಮತ್ತು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಮೆನ್ಯೂ ಅಂತ. ಈ ಮೆನ್ಯೂನಲ್ಲೂ ಕೂಡ ಸೇಮ್ ಆಪ್ಷನ್ಸ್ ಇರುತ್ತೆ. ಎಲ್ಲನೂ ಕೂಡ ಶೋ ಆರ್ ಹೈಡ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ತಾ ಇರ್ಬೋದು, ಲಾರ್ಜ್ ಶಿಪ್ಮೆಂಟ್ ಸರ್ವಿಸಸ್ನ ನೀವು ಶೋ ಅಂತ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವು ಶೋ ಆಗುತ್ತೆ, ಇಲ್ಲಾಂದರೆ ಕ್ಲೋಸ್ ಆಗುತ್ತೆ. ನೋಡಿ, ಈ ರೀತಿ ಆಪ್ಷನ್ನ ಕೊಟ್ಟಿದ್ದಾರೆ. ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಇದರಲ್ಲಿ ಏನಾದರೂ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಅನ್ರಿಸರ್ವ್ ಅಥವಾ ರಿಸರ್ವ್ ಟಿಕೆಟ್ನ ಬುಕ್ ಮಾಡೋದಕ್ಕೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಗೆ ಏನಾದರೂ ಯೂಸ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ರು ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.